ನಟ ದರ್ಶನ್ ಇವತ್ತು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಆ ಬದಲಾವಣೆಯನ್ನು ನೋಡ್ತಾ ಇದ್ರೆ ದರ್ಶನ್ ಮತ್ತು ಸುಮಲತಾ ಅಂಬರೀಶ್ ಅವರ ಮಧ್ಯೆ ಬಿರುಕು ಕಾಣಿಸಿಕೊಂಡಿದೆಯಾ ಅನ್ನುವಂಥ ಪ್ರಶ್ನೆಯೊಂದು ಮೂಡುತ್ತೆ. ಯಾಕಂತಂದ್ರೆ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಕೆಲವರನ್ನಷ್ಟೇ ಫಾಲೋ ಮಾಡ್ತಾ ಇದ್ದಾರೆ. ಈಗ ಎಲ್ಲರನ್ನ ಕೂಡ ಆ ಫಾಲೋ ಲಿಸ್ಟ್ ಇಂದ ತೆಗೆದು ಹಾಕಿದ್ದಾರೆ. ಅದರಲ್ಲಿ ಸುಮಲತಾ ಅಂಬರೀಶ್ ಕೂಡ ಒಬ್ಬರು. ಸುಮಲತಾ ಅಂಬರೀಶ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್ ಅವರು. ಸೊ ಆ ಮೂಲಕ ಅಂಬರೀಶ್ ಕುಟುಂಬದಿಂದ ದೂರ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿದೆ. ದರ್ಶನ್ ಅನ್ಫಾಲೋ ಮಾಡಿರುವಂಥ ಲಿಸ್ಟ್ನಲ್ಲಿ ಸುಮಲತಾ ಅಂಬರೀಶ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸು ಕೂಡ ಇದ್ದಾರೆ. ಇದಾದ ಬೆನ್ನಿಗೆ ಇನ್ಸ್ಟಾದಲ್ಲಿ ಮಾರ್ಮಿಕವಾಗಿ ಸುಮಲತಾ ಅಂಬರೀಶ್ ಒಂದು ಸ್ಟೋರಿ ಹಾಕಿದ್ದಾರೆ. ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಅವರು ಕೂಡ ಒಂದು ಪೋಸ್ಟ್ ಹಾಕಿದ್ದಾರೆ. ಮಾರ್ಮಿಕವಾಗಿ ಆ ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಇದು ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟು. ಕೆಲವರನ್ನಷ್ಟೇ ಅವರು ಫಾಲೋ ಮಾಡ್ತಾ ಇದ್ರು ತಮ್ಮ ಅಕೌಂಟಲ್ಲಿ. ಇವತ್ತು ಝೀರೋ ಇದೆ. ಎಲ್ಲ ಯಾರನ್ನ ಅವರು ಫಾಲೋ ಮಾಡ್ತಾ ಇದ್ರು ಅವ್ರು ಎಲ್ಲರನ್ನ ಕೂಡ ಆ ಲಿಸ್ಟ್ನಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಒಬ್ಬರು. ಸುಮಲತಾ ಅಂಬರೀಶ್ ಸೇರಿ ಒಂದು 5-6 ಜನರನ್ನ ಅವರು ಅನ್ಫಾಲೋ ಮಾಡಿದ್ದಾರೆ. ಸೊ ಆ ಮೂಲಕ ಝೀರೋ, ಯಾರನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ. ಇದಾದ ಬೆನ್ನಿಗೆ ಒಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಸುಮಲತಾ ಅಂಬರೀಶ್ ಅಥವಾ ಅಂಬರೀಶ್ ಫ್ಯಾಮಿಲಿ ಜೊತೆಗೆ ದರ್ಶನ್ ಅವರ ಒಡನಾಟ ಏನು ಅನ್ನೋದು ಕರ್ನಾಟಕದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸೊ ಈಗ ಪ್ರಶ್ನೆ ಮೂಡ್ತಾ ಇರೋದು, ಈ ಅಂಬರೀಶ್ ಫ್ಯಾಮಿಲಿಯಿಂದ ದರ್ಶನ್ ಅವರು ಅಂತರ ಕಾಯ್ದುಕೊಳ್ತಾ ಇದ್ದಾರಾ ಅನ್ನೋದು. ಇದು ಸುಮಲತಾ ಅಂಬರೀಶ್ ಅವರು ಹಾಕಿರುವಂಥ ಇನ್ಸ್ಟಾಗ್ರಾಮ್ ಸ್ಟೋರಿ. ಇದು ಇಲ್ಲಿ ಅವರು ಅನ್ಫಾಲೋ ಮಾಡಿದ ಬೆನ್ನಿಗೆ ಇದೊಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಅವರು ಹಾಕೊಂಡಿದ್ದಾರೆ ಸುಮಲತಾ ಅಂಬರೀಶ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಇದು ಸುಮಲತಾ ಅಂಬರೀಶ್ ಅವರು ಹಾಕಿರುವಂಥ ಪೋಸ್ಟ್ ಅಥವಾ ಸ್ಟೋರಿ ಏನು ಹೇಳಿದೆ ಅದರ ಕನ್ನಡದ ಅನುವಾದ ಇದು. ಸತ್ಯ ತಿರುಚುವ, ಪಶ್ಚಾತ್ತಾಪವಿಲ್ಲದ ಜನರನ್ನು ನೋಯಿಸುವವರು, ಆರೋಪವನ್ನು ಬೇರೆ ಕಡೆಗೆ ಬದಲಾಯಿಸುವವರು, ಆದರೂ ಕೆಲವರು ತಮ್ಮನ್ನು ತಾವು ಹೀರೋ ಅಂದುಕೊಳ್ಳುವಂತೆ ಮಾಡುವ ಅತ್ಯುತ್ತಮ ನಟನೆಗೆ ಆಸ್ಕರ್ ಪ್ರಶಸ್ತಿ ಕೊಡಬೇಕು ಅಂತ ಅವರೊಂದು ಪೋಸ್ಟ್ ಹಾಕಿದ್ದಾರೆ. ಯಾರನ್ನು ಉದ್ದೇಶಿಸಿ ಹಾಕಿದ್ರೋ ಗೊತ್ತಿಲ್ಲ. ಸೊ ಇದು ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋಯ್ತು ಅನ್ನೋ ರೀತಿಯಲ್ಲಿ ಅವರು ಅನ್ಫಾಲೋ ಮಾಡಿದ ಬೆನ್ನಿಗೆ ಇವರು ಈ ಪೋಸ್ಟ್ ಹಾಕಿದ್ದಾರೆ. ಸೊ ಅದು ಲಿಂಕ್ ಆಗ್ತಾ ಇದೆ. ಇನ್ನು ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಿಗೆ ಸುಮಲತಾ ಅವರು ಸರಣಿ ಸ್ಟೋರಿಗಳನ್ನು ಹಾಕ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕ್ತಾ ಇದ್ದಾರೆ. ಸುಮಲತಾ ಅವರ ಸ್ಟೋರಿ ನೋಡ್ತಾ ಇದ್ರೆ ಇದು ಕೌಂಟರ್ ಕೊಡ್ತಾ ಇರೋದು ದರ್ಶನ್ಗೆ ಅನ್ನೋ ಅನುಮಾನವೂ ಕೂಡ ಮೂಡ್ತಾ ಇದೆ. ಈ ಬೆನ್ನಲ್ಲೇ ಮತ್ತೊಂದು ಸ್ಟೋರಿ ಕೂಡ ಈಗ ಹಾಕಿದ್ದಾರಂತೆ. ಸೊ ಆ ಸ್ಟೋರಿ ಸಮರ ಮುಂದುವರೆದಿದೆ. ವರ್ತಮಾನದ ಜೀವನವೇ, ಪ್ರೆಸೆಂಟ್ ಲೈಫೇ ಮುಖ್ಯ ಅನ್ನೋ ಅರ್ಥ ಬರುವಂತ ಮತ್ತೊಂದು ಪೋಸ್ಟ್ ಅನ್ನ ಸುಮಲತಾ ಅವರು ಹಾಕಿದ್ದಾರೆ. ಆಗ್ಲೇ ಒಂದು ಸ್ಟೋರಿ ಹಾಕಿದ್ದನ್ನು ನಾವು ತೋರಿಸಿದ್ವಿ. ಈಗ ಮತ್ತೊಂದು ಸ್ಟೋರಿಯನ್ನ ಅವರು ಅವರ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ಇದು ಮತ್ತೊಂದು ಸ್ಟೋರಿ, ಅದರ ಕನ್ನಡ ಅನುವಾದವನ್ನು ನೋಡ್ತಾ ಇದ್ದೀರಿ. ನೋವಿಲ್ಲದೆ ಎಚ್ಚರಗೊಳ್ಳೋದು, ನಿಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಂತೆ ಸಂಭಾಷಣೆ ನಡೆಸೋದು ಮತ್ತು ಚಿಂತೆಯ ಕಡೆಗೆ ಓಡದೆ ವರ್ತಮಾನದಲ್ಲಿ ವಿಶ್ರಾಂತಿ ಪಡೆಯುವ ಮನಸ್ಸನ್ನು ಹೊಂದಿರುವುದು ಸಾಮಾಜಿಕ ಮಾಧ್ಯಮಕ್ಕೆ ಚೆನ್ನಾಗಿ ಅರ್ಥವಾಗುವಂಥ ನಿಧಿಗಳಾಗಿದೆ. ಆದರೆ ಒಳಗಿಂದ ಶ್ರೀಮಂತವೆನಿಸೋ ಜೀವನದ ಅಡಿಪಾಯವನ್ನು ರೂಪಿಸುತ್ತೆ ಅಂತ ಮಾರ್ಮಿಕವಾಗಿ ಮತ್ತೊಂದು ಸ್ಟೋರಿಯನ್ನು ಸುಮಲತಾ ಅಂಬರೀಶ್ ಅವರು ಹಾಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.